ಬಂದು ತುಂಬ ಹೊತ್ತಾಯ್ತಾ ರಾಣಿ? ಹೌದು ಜೇಜಮ್ಮ, ನಮ್ಮ ಸುತ್ತ ಏನು ನಡೀತಾ ಇದೆ ಅಂತಲೇ ನಮ್ಗೆ ಅರ್ಥ ಆಗ್ತಿಲ್ಲ. ಚಿರು ಮನೆ ಒಳಗಡೆ ಇದ್ದರು, ನಂದಿ ಮನೆ ಒಳಗಡೆ ಪ್ರವೇಶ ಮಾಡ್ತು. ಮನೆ ಒಳಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಗುರುಗಳು ಹೇಳಿದ್ರು. ಚಿರುಗೋಸ್ಕರ ನೀವು ಕೊಟ್ಟಿರೋ ಮಾಯಾ ಖಡ್ಗ ಇಟ್ಕೊಂಡು ನಾನು ಕಾಯ್ತಾ ಇದ್ದೀನಿ. ಆದರೆ ಚಿರು ಮಾತ್ರ ನಾನು ಎದುರುಗಡೆ ಬರಲೇ ಇಲ್ಲ. ತಾಳ್ಮೆ ರಾಣಿ, ತಾಳ್ಮೆ. ನಂದಿ ಮನೆಗೆ ಪ್ರವೇಶ ಮಾಡಿದ್ರ ಬಗ್ಗೆಯೂ ತಿಳಿದಿದೆ, ಅದು ಹೇಗೆ ಅಂತಲೂ ತಿಳಿದಿದೆ. ಹೇಗೆ ಜೇಜಮ್ಮ? ನಂಗೆ ಅದು ತಳಬುಡನೇ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಂದಿ ಮನೆ ಒಳಗೆ ನುಗ್ಗಿದ್ರ ಬಗ್ಗೆ ನಿಮ್ಮ ಮನೆಯವರ ಕೈವಾಡವೇ ಇದೆ. ಯಾರದು? ಮತ್ಯಾರೂ ಅಲ್ಲ, ಚಿರುವಿನ ತಾಯಿ ಆರತಿ. ಆರ್ತಿನ? ಅವಳು ಹೇಗಿದೆಲ್ಲ ಮಾಡ್ತಾಳೆ ಜೇಜಮ್ಮ? ಮಗ ಮನೆಯಲ್ಲಿದ್ರೆ ನಂದಿ ಪ್ರವೇಶ ಆಗೋದಿಲ್ಲ ಅಂತ ಗೊತ್ತಾಗಿ ಮಗನ್ನ ಒಂದು ದಿನದ ಮಟ್ಟಿಗೆ ಮನೆಯಿಂದ ಹೊರಗೆ ಹಾಕಿ ನಂದಿ ಪ್ರವೇಶ ಆಗಿ ಮನೆಯಲ್ಲಿ ಯಾವುದೇ ತರಹದ ಸಮಸ್ಯೆ ಇಲ್ಲ ಅಂತ ತಿಳಿದು ಮಗನ್ನ ಮತ್ತೆ ಮನೆ ಒಳಗೆ ಕರೆಸ್ಕೊಳ್ಳೋದಿಕ್ಕೆ ಉಪಾಯ ಮಾಡಿದಾಳೆ ಆ ಮಹಾತಾಯಿ. ಭಾರತಿ ಇಷ್ಟೊಂದೆಲ್ಲ ಪ್ಲಾನ್ ಮಾಡಿದಾಳ? ಹೆತ್ತ ತಾಯಿ ಅವಳು ಮಗನನ್ನ ಹೇಗೆ ತಾನೇ ಕಳೆದುಕೊಂಡಾಳು? ಹಾಗಾದ್ರೆ ಇವತ್ತು ಒಂದಿನ ಮಾತ್ರನಾ? ನಾಳೆ ಚಿರು ಮತ್ತೆ ಮನೆಗೆ ಬರ್ತಾನೆ ಅನ್ನಿ? ಇಲ್ಲ, ಇನ್ನು ಮುಂದೆ ಚಿರು ಶಾಶ್ವತವಾಗಿ ಮನೆಯೊಳಗೆ ಬರೋದಿಲ್ಲ. ಏನು ಹೇಳ್ತಾ ಇದ್ದೀರಾ ಜೇಜಮ್ಮ? ಹೌದು, ನಿಮ್ಮನ್ನು ತುರ್ತಾಗಿ ಬರಲು ಹೇಳಿದ್ದು ಇದೇ ಕಾರಣಕ್ಕೆ. ಯಾವುದೋ ಒಂದು ಅತೀಂದ್ರಿಯವಾದ ಶಕ್ತಿ ಉದ್ಭವ ಆಗಿದೆ. ನಿಮ್ಮ ಸಲುವಾಗಿ ನಾನು ಮಾಡ್ತಾ ಇರೋ ಕಾರ್ಯಕ್ಕೆ ಅಡ್ಡ ಬರ್ತಿದೆ. ಜೇಜಮ್ಮ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹೇಳ್ತೀನಿ. ಇಂದು ಯಾರೋ ಒಬ್ಬ ವ್ಯಕ್ತಿ ಆ ಅತೀಂದ್ರಿಯ ಶಕ್ತಿಯನ್ನ ನಿಮ್ಮ ಮನೆಗೆ ಕೊಂಡೊಯ್ಯುತ್ತಿದ್ದಾರೆ. ಅದು ನಿಮ್ಮ ಮನೆಗೆ ಪ್ರವೇಶ ಮಾಡಿದರೆ ಇನ್ನು ಮುಂದೆ ಚಿರು ನಿಮ್ಮ ಮನೆಗೆ ಪ್ರವೇಶ ಮಾಡುವುದಿಲ್ಲ. ಯಾರ ವ್ಯಕ್ತಿ? ನನಗೂ ತಿಳಿಯುತ್ತಿಲ್ಲ. ಆ ಶಕ್ತಿ ಅವರ ಜೊತೆಯಲ್ಲಿ ಇರುವ ತನಕ ನನ್ನ ಕಣ್ಣಿಗೂ ಅವರು ಕಾಣದಿಲ್ಲ. ಅದು ಹೇಗೆ ಗೊತ್ತಾಯ್ತು ಜೇಜಮ್ಮ? ಮಂಡಲ ನೋಡಿ. ಅದನ್ನು ತಡೆಯೋದಕ್ಕಾಗಲ್ವ ಜೇಜಮ್ಮ? ಅದರ ಪ್ರಯತ್ನದಲ್ಲೇ ಇದ್ದೇನೆ. ಸದ್ಯಕ್ಕೆ ಅದನ್ನು ತಡೆದಿದ್ದೇನೆ. ಮಾತಂಗಿ, ಮಾತಂಗಿ, ಮಾತಂಗಿ ಎಲ್ಲಿ ಹೋದ್ಲು? ಪೂಜೆ ಮುಗ್ದಾಗಿಂದ ಕಾಣಿಸ್ತಾನೆ ಇಲ್ವಲ್ಲ. ನಂದಿ ಪೂಜೆ ಮಾಡಿ ಸುಸ್ತಾಗಿರ್ತಾಳೆ, ಇಲ್ಲಿ ಬಂದು ರೆಸ್ಟ್ ಮಾಡ್ತಿರ್ತಾಳೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಇಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋಗಿರ್ಬೋದು? ಮಾತಂಗಿ, ನೀನು ಪೆರನು ಗುಟ್ಟ ಕಳಿಸಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಚಿರು ವಾಪಸ್ ಬರೋದಕ್ಕೆ ನೀನೇ ಕಾರಣ ಆಗ್ಬಿಟ್ಟೆ ಅಂತ ಇದಕ್ಕೆ ಪರಿಹಾರ ಹುಡ್ಕೊಂಡು ಹೊರಟಿಲ್ಲ ತಾನೆ? ಬೆಳಗ್ಗೆ ನೀನು ಆಡಿದ ಮಾತುಗಳಲ್ಲೇ ನನಗೆ ಅನುಮಾನ ಬರ್ತಿತ್ತು. ನೀನು ಈಗ ಇದ್ದಕ್ಕಿದ್ದಾಗೆ ಕಾಣೆ ಆಗಿದ್ಯಾ ಅಂದರೆ ಇದರಿಂದ ಯಾವ ಸಂಚು ಇಲ್ಲ ಅಂದ್ಕೋತೀನಿ. ಮತ್ತೆ ನಿನ್ನ ಚಿರು ವಿಷಯದಲ್ಲಿ ಬೇಡ ಮಾತಂಗಿ, ಬೇಡ. ತಾಯಿ ಮಗನ ಬಾಂಧವ್ಯನ ಬೆಸ್ತೋಳು ನೀನು. ಅದನ್ನು ಕಡ್ದು ಹಾಕಬೇಕು ಅಂತ ನೀನು ಪಟ್ಟ ಪ್ರಯತ್ನಗಳು ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಅದೆಲ್ಲ ವ್ಯರ್ಥ ಪ್ರಯತ್ನ ಮಾತಂಗಿ. ನನ್ನ ಮಗ ಚಿರು ಮತ್ತೆ ವಾಪಸ್ ಮನೆಗೆ ಬಂದೇ ಬರ್ತಾನೆ. ನಾನು ಹೇಳ್ದಾಗೆ ಕೇಳ್ತಾನೆ. ಅದಕ್ಕೆ ಯಾರೂ ಅಡ್ಡ ಬರಬಾರ್ದು, ಅಡ್ಡ ಬರಬಾರ್ದು.
ಮಾತಂಗಿ ಈಗ ಎಲ್ಲಿರ್ಬೋದು? ಏನು ಮಾಡ್ತಿರ್ಬೋದು? ಈ ನಂದಿ ಹೇಗಾದ್ರೂ ಮನೆ ಸೇರ್ಲೇಬೇಕು. ಯಾವುದೋ ದುಷ್ಟ ಶಕ್ತಿ ಅಡ್ಡ ಬರ್ತಾ ಇದೆ. ಒಳ್ಳೆಯವ್ರಿಗೋಸ್ಕರ, ಒಳ್ಳೇದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ಕೆ ವಿಘ್ನ ಬರಬಾರ್ದು. ಅಪ್ಪ ಪರಮಾತ್ಮ ಕಾಪಾಡಪ್ಪ, ಕಾಪಾಡು. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ದೀಪ ಮೂವ್ ಆಗ್ತಿದೆ. ಈ ಶಕ್ತಿ ನನ್ನ ಶಕ್ತಿಯನ್ನೇ ಮೀರಿಸುವಂತಿದೆ. ಅದನ್ನು ತಗೊಂಡು ಹೋಗ್ತಾ ಇರೋರು ನನ್ನ ನಿಯಂತ್ರಣಕ್ಕೆ ಸಿಗುತ್ತಿಲ್ಲ. ಅದನ್ನ ಬುದ್ಧಿಶಕ್ತಿಯಿಂದಲೇ ಗೆಲ್ಲಬೇಕು. ಈಗ ಬೆಳಕು ಎಲ್ಲಿದೆ ಜೇಜಮ್ಮ? ನಿಮ್ಮ ಮನೆಯ ಸಮೀಪ. ಜೇಜಮ್ಮ ದೀಪ ಕಾಣಿಸ್ತಾ ಇಲ್ಲ. ಇದಕ್ಕಿದ ಹಾಗೆ ಮಾಯ ಆಗೋಯ್ತು. ಇಲ್ಲ, ಕಾಣೋದಿಲ್ಲ. ಅದು ಮನೆ ಒಳಗಡೆ ಪ್ರವೇಶ ಮಾಡಿ ಆಯಿತು. ಈಗ ಅದರ ಶಕ್ತಿ ಇನ್ನಷ್ಟು ದುಪ್ಪಟವಾಗುತ್ತೆ. ಅದು ಅಷ್ಟು ಸುಲಭವಾಗಿ ಯಾರ ಕಣ್ಣಿಗೂ ಕಾಣುವುದಿಲ್ಲ. ನಿಂತ್ಕೋ ಮಾತಂಗಿ. ಮುಂದೆ ಏನ್ ಮಾಡೋದು ಜೇಜಮ್ಮ? ಇವತ್ತು ಮನೆಯ ಯಾವುದೋ ಜಾಗದಲ್ಲಿ ನಂದಿ ವಿಗ್ರಹದ ಪ್ರತಿಷ್ಠಾಪನೆ ಆಗತ್ತೆ. ಅದು ಎಲ್ಲಿದೆ ಅಂತ ಪತ್ತೆ ಹಚ್ಚಿ
ಹೊರಗಡೆ ಹಾಕೋ ಪ್ರಯತ್ನ ಮಾಡಬೇಕು. ಅದು ನಮ್ಮ ಕಣ್ಣಿಗೆ ಕಾಣುತ್ತಾ? ಇಲ್ಲ, ಅದು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ನೀವು ತುಂಬ ಸೂಕ್ಷ್ಮಗ್ರಹಿಯಾಗಿ ಅದನ್ನು ಹುಡುಕ್ಬೇಕು. ಅಷ್ಟು ದೊಡ್ಡ ಮನೆಯಲ್ಲಿ ಅದು ಎಲ್ಲಿದೆ ಅಂತ ಹೇಗೆ ಹುಡುಕೋದು? ಹೌದು ಜೇಜಮ್ಮ, ಮನೆ ತುಂಬ ದೊಡ್ಡದು. ತಗೊಂಡು ಹೋದವರು ಯಾರ ಕಣ್ಗೂ ಕಾಣದೇ ಇರೋ ಹಾಗೆ ಪ್ರತಿಷ್ಠಾಪನೆ ಮಾಡಿದ್ರೆ ಅದನ್ನು ಹುಡ್ಕೋದಾದ್ರೂ ಹೇಗೆ? ಏನಾದರೂ ಉಪಾಯ ಇದ್ರೆ ಹೇಳಿ. ಅದನ್ನು ಹುಡುಕೋದಿಕ್ಕೆ ಒಂದು ಉಪಾಯ ಇದೆ. ಏನದು ಹೇಳಿ ಜೇಜಮ್ಮ. ಅದು ಧನಾತ್ಮಕ ಶಕ್ತಿ ಆಗಿರೋದ್ರಿಂದ ನಾವು ಧನಾತ್ಮಕ ಶಕ್ತಿಯಿಂದಲೇ ಅದನ್ನು ಹುಡುಕ್ಬೇಕು. ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ, ಅದಕ್ಕೆ ಎಣ್ಣೆಯನ್ನು ಹಾಕಿ, ಬತ್ತಿಯನ್ನು ಮುಳುಗಿಸಿ, ಅದನ್ನು ಹಿಡಿದು ಮನೆಯ ಮೂಲೆ ಮೂಲೆಯಲ್ಲೂ ಓಡಾಡಿ. ಧನಾತ್ಮಕ ಶಕ್ತಿ ಸಮೀಪಿಸುತ್ತಿದ್ದಂತೆ ದೀಪ ತಾನಾಗಿಯೇ ಹೊತ್ತಿಕೊಳ್ಳುತ್ತದೆ. ಆ ದೀಪ ಎಲ್ಲಿ ಹೊತ್ತಿಕೊಳ್ಳುತ್ತದೋ ಅದರ ಸುತ್ತ ಹುಡುಕಾಡಿ. ಆ ಧನಾತ್ಮಕ ಶಕ್ತಿ ಅಲ್ಲೇ ಪ್ರತಿಷ್ಠಾಪನೆ ಆಗಿರುತ್ತದೆ. ಎಲ್ಲಿಗೆ ಹೋಗಿದ್ದೆ ಮಾತಂಗಿ? ಅದು ಅದು ಎಲ್ಲೂ ಇಲ್ಲ ಅಮ್ಮೋರೆ. ಮತ್ತೆ ಇಷ್ಟೊತ್ತಲ್ಲಿ ಹೊರಗಡೆಯಿಂದ ಬರ್ತಿದ್ಯಾ? ಅದು ಸಂಜೆ ನಂದಿ ಪೂಜೆ ಆದಮೇಲೆ ನೀನು ಕಾಣಿಸ್ಲೇ ಇಲ್ಲ. ಇಷ್ಟೊತ್ತಲ್ಲಿ ಹೊರಗಡೆಯಿಂದ ಬರ್ತಿದ್ಯಾ? ಏನು ಕೆಲಸ ಇತ್ತು? ಸ್ವಲ್ಪ ತಲೆ ನೋವ್ತಾ ಇತ್ತು, ಅದಕ್ಕೆ. ಈ ತಲೆನೋವು ಯಾಕೆ ಬಂದಿದೆ ಅಂತ ನನಗೆ ಗೊತ್ತು. ಬೆಳಗ್ಗೆ ನಿನ್ನ ತಲೆ ಮೇಲೆ ಕಾಯಿ ಬಿದ್ದಿದ್ರಿಂದ ತಾನೆ? ಕಾರಣ ಚಿರು ವಿಷಯ ಮಾತಾಡಿದ್ದಕ್ಕೆ. ತಲೆ ಅಷ್ಟೇ ನೋವ್ತಾ ಇರೋದಮ್ಮೋರೆ, ತಲೆ ಏನು ಹೋಗಿಲ್ಲ. ಇದೇ ನನಗಿಷ್ಟ ಆಗಲ್ಲ. ನೀನು ತುಂಬ ನೆಗ್ಲೆಕ್ಟ್ ಮಾಡ್ತಿದ್ಯಾ ಮಾತಂಗಿ. ನನಗೆ ಹೇಳಿದ್ದಿದ್ರೆ ನಾನೇ ನಿನಗೆ ಟ್ಯಾಬ್ಲೆಟ್ ಕೊಡ್ತಿರ್ಲಿಲ್ವಾ? ಇಷ್ಟೊತ್ತಲ್ಲಿ, ಅದು ಇಷ್ಟು ಕತ್ಲೆಯಲ್ಲಿ ಒಬ್ಬಳೇ ಯಾಕೆ ಹೊರಗಡೆ ಹೋಗಿದ್ದೆ? ನಿಮಗೆ ಗೊತ್ತಲ್ಲ ಅಮ್ಮೋರೆ, ಈ ಇಂಗ್ಲೀಷ್ ಮಾತ್ರೆಗಳೆಲ್ಲ ನನಗೆ ಆಗೋದಿಲ್ಲ ಅಂತ. ಅದಕ್ಕೆ ಗಿಡಮೂಲಿಕೆ ತರೋಣ ಅಂತ ಹೊರಗಡೆ ಹೋಗಿದ್ದೆ. ಸಂಜೆಯಿಂದ ನೀನು ಕಾಣದೇ ಇರೋದು ನೋಡಿ ನನಗೆ ತುಂಬ ಭಯ ಆಗಿತ್ತು. ನನ್ನ ವಿಚಾರದಲ್ಲಿ ನೀವು ಯಾಕೆ ಭಯ ಪಡ್ತೀರಾ ಅಮ್ಮೋರೆ? ನನಗೇನೂ ಆಗೋದಿಲ್ಲ. ನಿನಗೆ ಮೊಂಡು ಧೈರ್ಯ ಅಂತ ನನಗೆ ಗೊತ್ತು. ಮತ್ತೆ ನೀನು ಚಿರು ವಿಷಯದಲ್ಲಿ ತಲೆ ಹಾಕಿ ಎಲ್ಲ ಅಪಾಯ ತಂದ್ಕೋತೀಯೋ ಅಂತ ನನಗೆ ಭಯ ಆಗ್ತಿದೆ. ಸಾಕು ಸಾಕು, ಹುಷಾರಾಗಿರು ಅಂತ ಹೇಳಿದಾಗೆಲ್ಲ ಈ ಥರ ನಕ್ಬಿಟ್ಟು ಉತ್ತರ ಕೊಡ್ತೀಯ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚೆಚ್ಕೋಬೇಡ ಮಾತಂಗಿ. ಮತ್ತಿನ್ನೇನು ಮಾಡಲಿ ಅಮ್ಮೋರೆ? ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನನಗೆ ಯಾರು ಏನು ಅಪಾಯ ಮಾಡೋಕ್ಕಾಗಲ್ಲ ಅಂತ. ನೀವು ಅರ್ಥನೇ ಮಾಡ್ಕೊಳ್ಳಲ್ಲ. ನೀವು ಯೋಚನೆ ಮಾಡಬೇಡಿ, ನನಗೆ ಯಾರು ಏನು ಮಾಡೋಕ್ಕಾಗಲ್ಲ. ಸರಿ, ನಾನು ಹೊರಡ್ತೀನಿ. ನಿಂತ್ಕೋ ಮಾತಂಗಿ. ಖಂಡಿತ ಜೇಜಮ್ಮ, ನೀವು ಹೇಳ್ದಾಗೆ ಮಾಡ್ತೀನಿ. ಅದನ್ನು ಹುಡುಕಿ ಹೊರಗಡೆ ಹಾಕ್ತೀನಿ. ಬೇಗ ಆ ಕೆಲಸ ಆಗಲಿ, ಚಿರು ಮನೆ ಒಳಗಡೆ ಬರಲಿ. ಆದರೆ ಜೇಜಮ್ಮ, ಇನ್ನೊಂದು ಸಮಸ್ಯೆ ಆಗಿದೆ. ನಾವು ಮಾತಾಡ್ತಿರೋದನ್ನ ಯಾರೋ ವಿಡಿಯೋ ಮಾಡಿ ಫೋಟೋ ತೆಗೆದು ಮನೆ ಕಳಿಸಿದ್ರು. ಅದೃಷ್ಟವಶಾತ್ ಅದು ನಮ್ಮ ಕೈಗೆ ಸಿಕ್ತು. ಮನೆಯವ್ರ ಕೈಗೆ ಸಿಕ್ಕಿದ್ರೆ ದೊಡ್ಡ ಅನಾಹುತನೇ ಆಗೋಗ್ತಿತ್ತು. ಹೆದರಬೇಡಿ, ಚಿರು ನಿಮ್ಮ ಕೈವಶ ಆಗೋವರೆಗೂ ಮಾತ್ರ ಈ ಸಮಸ್ಯೆಗಳು. ಆಮೇಲೆ ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ. ಏನಾದರೂ ಕೇಳೋದಿತ್ತಾ? ಜೇಜಮ್ಮ, ನೀವು ನಮಗೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀರಲ್ಲ, ನಿಮ್ಮ ನಿರೀಕ್ಷೆ ಏನು ಅಂತ ಗೊತ್ತಾಗಲಿಲ್ಲ. ಹೇಳ್ತೀನಿ, ಮೊದಲು ಅಂದ್ಕೊಂಡಿದ್ದ ಕೆಲಸ ಆಗಲಿ. ಸರಿ ಜೇಜಮ್ಮ, ನಾವಿನ್ನು ಹೊರಡ್ತೀವಿ. ಏನದು ಕೈಯಲ್ಲಿ? ಅದು ಅದು ಹಾಂ, ಏನದು? ಗಿಡಮೂಲಿಕೆ ಅಂತ ಹೇಳಿದ್ನಲ್ಲ ಅಮ್ಮೋರೆ. ನಿನ್ಗೆ ಅಭ್ಯಂತರ ಇಲ್ಲ ಅಂದರೆ ನಾನು ನೋಡ್ಬೋದಾ? ಹಾಂ ಅಮ್ಮೋರೆ, ನೋಡ್ಬೋದು.
ನಾನು ಔಷಧಿ ಸಿದ್ಧ ಮಾಡಬೇಕು. ನಾನು ಹೊರಡ್ತೀನಿ. ಮಾತಂಗಿನ ನೋಡ್ತಾ ಇದ್ರೆ ಏನೋ ಅನುಮಾನ ಬರ್ತಾ ಇದೆಯಲ್ಲ. ಅದಕ್ಕೆ ನೀವು ಕೂತ್ಕೊಳ್ಳಿ, ನಾವು ಬಡಿಸ್ತೀವಿ. ಪರವಾಗಿಲ್ಲ ವೇದ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಆರ್ತಿ ನೀನು ಕೂತ್ಕೋ, ನಾವು ಬಡಿಸ್ತೀವಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೃಪಾಕರ್ ಇಲ್ಲಿ ಕಾಣ್ತಾ ಇಲ್ಲ. ಮೋಸ್ಟ್ಲಿ ಫ್ಯಾಕ್ಟ್ರಿಗೆ ಹೋಗಿರ್ತಾರೆ. ಅದು ಸರಿ, ಚಿಕ್ಕಮ್ಮ ಎಲ್ಲಿ? ಅಮ್ಮ ಬೆಳಗ್ಗೆಯಿಂದ ಪೂಜೆಗೆ ಓಡಾಡಿ ಸುಸ್ತಾಗಿ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾರೆ, ಚಿಲ್ಕ ಹಾಕ್ಕೊಂಡು. ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕಾದ್ರೆ ಅವರಿಲ್ಲ ಅಂದರೆ ಹೇಗೆ? ಇಲ್ಲಿ ನಾನು ಹೋಗಿ ಕರ್ಕೊಂಬರ್ತೀನಿ. ಅಶೋಕ, ಬೇಡ ಕಣ. ಅವಳಿಗೆ ಯಾರು ಫೋರ್ಸ್ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ. ಹಸುವಾದರೆ ಅವಳೇ ಬಂದು ತಿಂತಾಳೆ. ನಾವೆಲ್ಲರೂ ಈಗ ಒಟ್ಟಿಗೆ ಕೂತು ಜೊತೆಯಾಗಿ ಊಟ ಮಾಡಿ ಎಷ್ಟೋ ದಿವಸ ಆಗಿತ್ತಲ್ವ. ನನಗಿವತ್ತು ತುಂಬ ಖುಷಿ ಆಗ್ತಿದೆ. ಈ ಖುಷಿಗೆಲ್ಲ ಕಾರಣ ನಂದಿ ನಮ್ಮ ಮನೆಗೆ ಬಂದು ನೆಮ್ಮದಿ ಸಂತೋಷ ಕೊಟ್ಟು ಹೋದ. ಇದೇ ಖುಷಿನಲ್ಲಿ ನಾನು ಇನ್ನೊಂದು ಹೋಳಿಗೆ ತಗೋತೀನಿ. ರೀ, ವೇದ ನೀನು ಸುಮ್ಮನೆ ಇರು. ಅಣ್ಣ ತಗೊಳ್ಳಿ. ಥ್ಯಾಂಕ್ ಯು. ನಮ್ಮ ಹೆಂಗಸರಿಗೆ ತುಂಬ ಭಯ. ಯಾಕೆಂದ್ರೆ ಸ್ವೀಟ್ ತಿಂದು ಎಲ್ಲಿ ಶುಗರ್ ಅಟ್ಯಾಕ್ ಆಗ್ಬಿಡುತ್ತೋ ಅಂತ ಅಲ್ವೇನ್ರಿ ವೇದ? ಒಟ್ಟಿನಲ್ಲಿ ನೀವು ನಿಮ್ಮ ಹೆಂಡತಿನ ಬಿಟ್ಕೊಡಲ್ಲ ಅಲ್ವಾ? ನಮ್ಮ ವೇದ ತುಂಬ ಪುಣ್ಯ ಮಾಡಿದ್ಲು. ಇಂಥ ಗಂಡ ಸಿಕ್ಕಿದ್ರೆ ಯಾವಾಗಲೂ ನಗ್ತಾ ಇರ್ಬೋದು. ಸುಮ್ಮನೆ ಇರಿಪ್ಪ, ನನಗೆ ನಾಚಿಕೆ ಆಗುತ್ತೆ. ಅಳಿಯಂದ್ರೆ ನಾಚಿಕೆ ಆಗಬೇಕಾಗಿರೋದು ನನ್ನ ಮಗಳಿಗೆ, ನಿಮಗಲ್ಲ. ಹೋಗಿ ಮಾವ, ನೀವೊಬ್ರು. ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಈ ಸಮಯದಲ್ಲಿ ನನ್ನ ಮಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆರ್ತಿ, ಯಾಕಮ್ಮ ಎಲ್ಲರೂ ನಗ್ತಾ ನಗ್ತಾ ಮಾತಾಡ್ಕೊಂಡು ಊಟ ಮಾಡ್ತಿದ್ದೀವಿ, ನೀನು ಮಾತ್ರ ಗಂಭೀರವಾಗಿ ಕೂತಿದೆಯಲ್ಲ? ಈ ಸಂದರ್ಭದಲ್ಲಿ ಚಿರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅದಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಲ್ವಾ ಅದಕ್ಕೆ? ಆರ್ತಿ, ನಾವೆಲ್ಲರೂ ಈ ಮನೇಲಿ ನಗೋದಕ್ಕೆ ಕಾರಣ ಹುಡುಕ್ತಾ ಇದ್ದೀವಿ. ಚಿರು ಇದ್ದಿದ್ರೆ ಈ ಮನೆ ಯಾವತ್ತೂ ನಂದಗೋಕಲನೇ, ಅದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಏನು ಮಾಡೋದು, ವಿಧಿ ಆಟ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡೋದು? ಚಿರು ಈ ಮನೇಲೇ ಇದ್ದಾನೆ.